ಈ ವರ್ಷ ನೀವು ಯಾರ್ಯಾರು ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು KA ಕಡೆಯಿಂದ ಬಂದಿರುವಂತ ಅಪ್ಡೇಟ್. ಇವಾಗ KA ಕಡೆಯಿಂದ ಸಿಇಟಿ ವಿದ್ಯಾರ್ಥಿಗಳಿಗೆ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೋಡಿ, ಅಪೋಲೋ ಯೂನಿವರ್ಸಿಟಿ ಯಾರಕ್ಕೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಅಪೋಲೋ ಯೂನಿವರ್ಸಿಟಿಲಿ ನಿಮಗೆ ಒಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನ ಆಫರ್ ಮಾಡ್ತಾ ಇರ. ಇಲ್ಲಿ ಏನ್ ಸ್ಪೆಷಾಲಿಟಿ ಇರುತ್ತೆ ಅಂದ್ರೆ, ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನ ತಗೊಂಡ್ರೆ ನೀವು ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಕಲಿತೀರಾ, ಡಾಟಾ ಸೈನ್ಸ್ ಕೂಡ ಕಲಿತೀರಾ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಕಲಿತೀರಾ. ಇಷ್ಟು ಸೇರಿಸಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನ ಕೊಡ್ತಾರೆ. PCM ಸಬ್ಜೆಕ್ಟ್ ನ ಕಂಬೈನ್ ಮಾಡಿದಾಗ ನಿಮ್ಮ ಸ್ಕೋರ್ ಮಿನಿಮಮ್ 60% ಬರಬೇಕು. ಇಲ್ಲಾಂದ್ರೆ BBA ಮಾಡ್ತೀರಾ ಅಂದ್ರೆ ನಿಮ್ಮ ಸ್ಕೋರಿಂಗ್ ಬಂದ್ಬಿಟ್ಟು 12th ಅಲ್ಲಿ 50% ಇರಬೇಕು. ಓಕೆನಾ? ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಪ್ರೋಗ್ರಾಮು ನೀವು 2 years ಇಂಡಿಯಾದಲ್ಲಿ ಓದ್ತೀರಾ, ಹಾಗೆ ಫೈನಲ್ ಇಯರ್ ಬಂದ್ಬಿಟ್ಟು UK ಲಂಡನ್ ಅಲ್ಲಿ ಓದ್ತೀರಾ. ಓಕೆನಾ? ಅದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಫೈನಲ್ ಇಯರ್ ಅಲ್ಲಿ ಅಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ, ಅಲ್ಲೇ ನೀವು ಫಾರಿನ್ ಅಲ್ಲಿ ಜಾಬ್ ಕೂಡ ಮಾಡಬಹುದಾಗಿರುತ್ತೆ. ಓಕೆನಾ? ನೀವೇನಾದ್ರೂ ಇವಾಗ ಜಸ್ಟ್ ಒಂದು ಡಿಗ್ರಿ ಮಾಡ್ಕೊಂಡು ನೆಕ್ಸ್ಟ್ MBA ಮಾಡಕ್ಕೆ ಅಥವಾ MS ಮಾಡಕ್ಕೆ ಏನಾದ್ರು ಹೋಗ್ತೀರಾ ಅಂದ್ರೆ ಕಾಸ್ಟ್ಲಿ ಇರುತ್ತೆ ನಿಮಗೆ ಅಬ್ರಾಡ್ ಎಜುಕೇಶನ್. ಅದ್ರ ಬದಲು ನೀವು ಇವಾಗಲೇ ನೀವು ಅಬ್ರಾಡ್ ಏನಾದ್ರು ಸ್ಟಡಿ ಮಾಡ್ಬೇಕಂತ ಪ್ಲಾನ್ ಇದೀರಾ ಅಥವಾ ಜಾಬಿಂಗ್ ಪ್ಲಾನ್ ಇದೆ ಅಂದ್ರೆ ಇವಾಗಲೇ ನೀವು ಒಂದು ಆಕ್ಷನ್ ತಗೊಂಡ್ರೆ ನೀವು ಕಮ್ಮಿ ದುಡ್ಡಲ್ಲಿ ಒಂದು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಬಹುದು. ಇವಾಗ ಅಲ್ಲೇ ಕೂಡ ಪ್ಲೇಸ್ಮೆಂಟ್ ಕೂಡ ಆಗ್ಬಹುದು ಫೈನಲ್ ಇಯರ್ ಅಲ್ಲೇ. ಓಕೆನಾ? ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೂಗಲ್ ಫಾರ್ಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ, ಅವರು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಇವಾಗ KA ಕಡೆಯಿಂದ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಗುಡ್ ನ್ಯೂಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಅಪ್ಡೇಟ್ ಏನಿದೆ ಅಂದ್ರೆ, ಇಲ್ಲಿ ನೋಡಿ, BSc ನರ್ಸಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆ ಯೋಗ ಅಂಡ್ ನ್ಯೂರೋಪತಿ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಫ್ರೀ ಸ್ಟ್ರಕ್ಚರ್ ನ ರಿಲೀಸ್ ಮಾಡಿದ್ರೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇವಾಗ ಗುಡ್ ನ್ಯೂಸ್ ಏನಂದ್ರೆ, ಇವಾಗ ನೀವೆಲ್ಲರೂ ಕೂಡ KECT ಮಾಕ್ ರೌಂಡ್ ನ ಅಟೆಂಡ್ ಮಾಡಿದ್ರಿ. ಅದರಲ್ಲಿ ಏನಾಗಿದೆ ಅಂದ್ರೆ, ಎಷ್ಟೊಂದು ಜನರಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ. ಕೆಲವ್ರಿಗೆ ಏನಾಗಿದೆ ಅಂದ್ರೆ, ಅವ್ರು ಅನ್ಕೊಂಡಿರುವಂತ ಕಾಲೇಜ್ ಒಂದು ಸಿಕ್ಕಿರುವಂತ ಕಾಲೇಜ್ ಒಂದು ಆವರೇಜ್ ಕಾಲೇಜ್ ಸಿಕ್ಕಿದೆ, ಗುಡ್ ಕಾಲೇಜ್ ಸಿಗ್ಬೇಕಾಗಿರೋದು. ಓಕೆನಾ? ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ ಕೆಲವು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನಾಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಫಿಲ್ಅಪ್ ಆಗಿಲ್ಲ, ಅದೇ ರೀತಿ ಉಳಿದಿದೆ. ಅದೆಲ್ಲಾನು ಕೂಡ ಇವಾಗ KA ಕೌನ್ಸಿಲಿಂಗ್ ಗೆ ಕೊಟ್ಟಿದ್ರೆ, ಅದರಿಂದ ಇವಾಗ ಇಂಜಿನಿಯರಿಂಗ್ ಕೋರ್ಸಸ್ ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಇವಾಗ BPT ಕೋರ್ಸಸ್ ಗಳಿಗೂ ಕೂಡ ಒಂದು ಹೊಸ ಕಾಲೇಜ್ ಬಂದಿದೆ, ಹಾಗೆ ಅಲೈಡ್ ಸೈನ್ಸ್ ಕೂಡ ಒಂದು ಹೊಸ ಕಾಲೇಜ್ ಬಂದಿದೆ. ಓಕೆನಾ? ಅದರಿಂದ ಈ ಕೋರ್ಸಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ಮಾಕ್ ರೌಂಡ್ ಗೆ ಹೋಲಿಸ್ಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗುವಂತ ಚಾನ್ಸ್ ಇರುತ್ತೆ. ಸೀಟ್ ಸಿಗದಿರೋರು ಕೂಡ ಈ ರೌಂಡ್ ಅಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅಪೋಲೋ ಯೂನಿವರ್ಸಿಟಿ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಫಿಲ್ ಅಪ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.